ಅಣ್ಣ ನಮ್ ಗಡ್ಯಾಗ ಬಂದ್ ನಮ್ ಹೊರಿಗೆ ಓಡ್ತಾರೆ ಎಷ್ಟೋ ಜನ. ನಾವ್ ಅಣ್ಣ ಖುಷಿಯಿಂದ ಕರ್ಕೊಂಡು ಬರ್ರಿಪ್ಪ ಹಿಡಿ ಬರ್ರಿ, ನಮ್ ಹೊರಿನೂ ಹಿಡಿತೀರಿ ಅಂತಿರಲ್ಲ, ಅದ ದೊಡ್ಡ ಖುಷಿ ಅಣ್ಣ. ಅದೇನಪ್ಪ ಅಂದ್ರೆ ನಮಗೆ ಪಿಪಿ ಕೋಲ್ ಒಂದ್ ಚೆನ್ನಾಗಿ ಹೋಯ್ಬಿಟ್ರೆ ಆ ಬಂಪರ್ ನಮಗೆ ಚಾಟಕ್ ಸಮಾನ. 20 ಹಬ್ಬ ಮಾಡೇವಿ ಅಂತ ಅಂದ್ರ ಒಂದು ಪಿಪಿ ಕೋಲ್ನು ಒಂದ್ ಸರಿ ಹಾಕಿದ್ 2ನೇ ಸರಿ ಹಾಕಿದ್ ದಾಖಲೆನೇ ಇಲ್ಲ ಅದಕ್ಕೆ. ರೌಡಿಸಮ್ಮು ಮಾಡಿದ್ರು ಹೋರಿ ಕೊಡ್ರಿ ಅಂತ ಹೇಳಿ. ಪಾಸಿಟಿವ್ ನೆಗೆಟಿವ್ ಬೇಡಣ ಮಾತಾಡ್ತಾರಲ್ಲ ಸಾಕು. ನಾನು ಆ ದ್ವೇಷ ಸರ್ ನಮ್ಮನ್ನ ಪ್ರೀತ್ಸಂಗ್ ಮಾಡಕ್ಕೆ ಹಬ್ಬ. ಲಾಸ್ಟ್ ವಾಕ್ಯ ನಿಮ್ಮಿಂದಾನೇ ಬರ್ಬೇಕು. ನಮಗೆ ಅಣ್ಣ ಅದ್ರ ಬಗ್ಗೆ ನಾನು ಹೇಳ್ತೇನೆ. ನಿಮ್ಮ ಹೆಸರು ಏನು ಹೇಳಿ? ಅಭಿಲಾಷ್, ನಾನ ಓನರ್. ಅಭಿಲಾಷ್, ಅವ್ ನೀವೇನಾ? ಮತ್ತೆ ಅಲ್ಲಿ ನಿಂತಿದ್ದೀರಲ್ಲ ಅಂತ. ನಾವು ಎಲ್ಲೂ ವಿಡಿಯೋದಾಗ ಫೋಟೋದಾಗ ಬರಲ್ಲ. ಬ್ರದರ್ ಏನಕ್ಕೆ ಕೇಳಿದೆ ಅಂದ್ರೆ ನೀವು ಬರ್ಬೇಕು. ಏಕೆ ಅಂದ್ರೆ ನೀವೆಲ್ಲ ನಾವು ಎಲ್ಲೋ ಒಂದ್ ಹತ್ರ ನಮ್ಮ ಹೆಸರು ಕರಿತಿದ್ದಾರೆ ಇವತ್ತು ಅಂದ್ರೆ ಅದಕ್ಕೆ ಕಾರಣ ನೀವಾಗಿರ್ತೀರ. ನಾನೇನು ಇಲ್ಲಿ ಕಿತ್ ಗುಡ್ಡೆ ಆಗ್ತಿಲ್ಲ, ಯಾಕೆಂದ್ರೆ ನೀವು ಕಟ್ಟಿದ್ದೀರಾ, ನೀವು ಅದಕ್ಕೆ ವರ್ಷ ಪೂರ್ತಿ ಮಾಡಿರ್ತಾರ. ನಾನು ಜಸ್ಟ್ ಬಂದು 1.5 ಗಂಟೆ ವಿಡಿಯೋ ತಗೊಂಡು ಹೋಗ್ತೀನಿ ಅಷ್ಟೇ. ಇವತ್ತು ನಂದು ಎಲ್ಲೋ ಒಂದು ಹೆಸರು ಕರಿತಿದ್ದಾರೆ ಅಂದ್ರೆ ಅದಕ್ಕೆ ನೀವು ಕಾರಣ ಆಗಿರ್ತೀರ. ಆ ಉದ್ದೇಶಕ್ಕೆ ನೀವು ಇಲ್ಲಿ ಇರ್ಬೇಕು. ಹೇಳಿ ಬ್ರದರ್. ಈಗ ನೀವು ಕೇಳಿದ್ರಲ್ಲ, ಈಗ ಹಿಂದೆ ಮಾತಾಡೋರು 1000 ಜನ ಇರ್ತಾರ. ಈಗ ಹೋರಿ ಅಭಿಮಾನಿಗಳು 100 ಮಂದಿ ಅದಾರ, 10 ಮಂದಿ ದ್ವೇಷಿಸರು ಇದ್ದ ಇರ್ತಾರ. ಒಂದು ಮನುಷ್ಯ ಅಂದ್ರೂ ಒಂದ ಗುಣ ಇರಲ್ಲ. ಹೋರಿ ಒಳಗು ಒಬ್ರು ದ್ವೇಷಿಸ್ತಾರ, ಒಬ್ರು ಇದು ಮಾಡ್ತಾರ. ನಾನು ಆ ದ್ವೇಷಿಸರು ನಮ್ಮನ್ನ ಪ್ರೀತ್ಸಂಗ್ ಮಾಡಕ್ಕೆ ಹಬ್ಬ. ಇದು ನಮ್ಮ ಉದ್ದೇಶ. ಅವರಲ್ಲೂ ಪ್ರೀತಿ ಕಾಣ್ಬೇಕು, ಅವರಲ್ಲೂ ಪ್ರೀತಿ ಕಾಣ್ಬೇಕು. ಅವ್ರನ್ನ ನಾವು ದ್ವೇಷ ಮಾಡೋದ್ ಬೇಡ. ಅವ್ರು ಇಲ್ಲ ಅಯ್ಯೋ ಹೋರಿ ಮನ್ಸಿಗೆ ಬಂತು ಅನ್ಬೇಕು, ಅದಕ್ಕೋಸ್ಕರ ಹೋರಿ ಕಟ್ಟೆ. ಯಾವುದೇ ದ್ವೇಷ ಮಾಡಕ್ಕಲ್ಲ, ಯಾವುದೇ ರಾಜಕೀಯ ಮಾಡಕ್ಕಲ್ಲ, ಯಾವುದಕ್ಕೂ ಅಲ್ಲ. ಹೋರಿ ಇರೋದು ಖುಷಿಗಾಗೆ. ಹಂಗಂದ್ರ ನಾವು ಪಿಪಿ ಮುರ್ಕಣ ಹೊಡ್ತಕ್ ಹೋರಿ ನನಗೆ ಎಷ್ಟು ಬೇಜಾರಾಕತಿ ಅಂದ್ರೆ ಪಿಪಿ ಮುರ್ಕಣ ಮುಂದ ಪಿಪಿ ಮುರ್ಕೊಂಡು ಹೋಗತಿ, ನಾ ಹಿಂದೆ ಹೋರಿಯಿಂದ ಓಡೋಗಲ್ಲ. ಗೇಟ್ನಾಗ ಹಿಂಗ್ ಹೊರಗೆ ಹೋಗ್ಬಿಡ್ತಾನೆ. ಹೊರಗೆ ಬರೋ ಮುಂದೆ ಜನ ಏನಂತ ಮಾತಾಡ್ತಾರ ಅಂದ್ರ ಅದ್ರ ಎಂತ PVC ಪೈಪ್ ಒಳಗ ಮತ್ ಒಳಗ್ ಬಿದಿರ್ಕೋಲ್ ಹಾಕಿರ್ತೇವೆ, ಅದನ್ನು ಮುರ್ಕೊ ಬಂತಲ್ಲ, ಹೆಂಗಿರ್ಬೋದಪ್ಪ ಹೋರಿ ಅಂತಾರ. ಅವ ನನ್ ಖುಷಿ ಆಗತಿ. ನನ್ ಹೊರಿ ಬಗ್ಗೆ ಹಿಂಗ್ ಮೊನ್ನೆ ಶಿಕಾರಿಪುರದಾಗ ಅದ ಆತ. ನಾನ್ ಪಿಪಿ ಮುರ್ಕಂತ ಬರ್ಲೇ ಇಲ್ಲ, ವಾಪಸ್ ಬಂದ್ಬಿಟ್ಟೆ. ಹೊರಗೆ ಗೇಟ್ನಾಗ ಹಿಂಗ್ ಬಂದೆ, ಜನ ಮಾತಾಡೋರು ಅಲ್ಲೋ ಎಲ್ಲೂ ಬಡ್ದಲ್ಲ, ಏನು ಮಾಡಿಲ್ಲ, PVC ಒಳಗ್ ಬಿದಿರ್ಕೋಲ್ ಹಾಕ್ಯಾರ, ಅದನ್ನು ಸೇರಿ ಮುರ್ದತ್ತಲ್ಲ ಹೋರಿ ಅಲ್ ಬಿಡಪ್ಪ ಅದ. ಇದು ನಂಗೆ ಖುಷಿ ಆತ. ನಾನು ಬೇಜಾರನೆ ಹೊಂಟ ಖುಷಿಯಿಂದ ಹೋದೆ. ನನ್ನ ಹೊರಿ ಬಗ್ಗೆ ಹಿಂಗೂ ಮಾತಾಡಿದ್ರು. ಪಾಸಿಟಿವ್ ನೆಗೆಟಿವ್ ಬೇಡಣ ಮಾತಾಡ್ತಾರಲ್ಲ ಸಾಕು. ಬ್ರದರ್, ಈಗ ಹೋರಿ ಓನರ್ ನೀವಲ್ಲ, ಅಭಿಮಾನಿಯಾಗಿ ಹುರುಳಿ ಸರ್ವಾಧಿಕಾರಿ ಅಲ್ಲಿ ನಿಂತಿದೆ, ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಬ್ಬ ಅಭಿಮಾನಿಯಾಗಿ, ಓನರ್ ಅಲ್ಲ ನೀವೀಗ, ಅಭಿಮಾನಿಯಾಗಿ ಹೇಳಿ. ಇದು ಎಷ್ಟು ದಿನ ನಾನು ಅಭಿಮಾನಿಯಾಗಿ ಹೇಳಕತ್ತಾನ, ಇದು ಎಷ್ಟು ದಿನ ಓನರ್ ಮನ್ಯಾಗ ಇರ್ತೈತಿ ಅಷ್ಟು ದಿನ ಅವನಿಗೆ ಚಲೋ ಹೆಸರು ತಂದು ಕೊಡ್ಲಿ ಅಂತ. ಓನರ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಓನರ್ ಆಗಿ ಇದು ಎಷ್ಟು ದಿನ ನನ್ನ ಹತ್ರ ಇರ್ತೈತಿ ಅದನ್ನ ಹಿಂಗ ಮೆರೆಸ್ತಾನೆ ಇರ್ತಾನೆ ನಾನು. ಮೆರೆಸ್ತಾನೆ ಇರ್ತೀರಾ? ಈಗ ತಗೊಂಬಂದ್ರಲ್ವಾ, ಅವಾಗಿಗೂ ಇವಾಗಿಗೂ ನಾನು ಏನೋ ಒಂದು ತಗೊಂಬಂದಿದ್ದೀನಿ, ಏನೋ ಅಲ್ಲಿ ಏನೋ ಒಂದು ಅಮೌಂಟ್ ಕೊಟ್ಟು ತಂದಿರ್ಬೋದು, ಅಥವಾ ಜಾಸ್ತಿನೇ ಆಗಿರ್ಬೋದು, ಕಡಿಮೆನೇ ಆಗಿರ್ಬೋದು. ಆ ಅಮೌಂಟಿಗೆ ಇವತ್ತು ಹುರುಳಿ ಸರ್ವಾಧಿಕಾರಿ ಇಲ್ಲಪ್ಪ ನನಗೆ ಇವತ್ತು ಅಮೌಂಟ್ ಕೊಟ್ಟಿದ್ದು ನನಗೆ ಲೆಕ್ಕನೇ ಬರಲಿಲ್ಲ ಅಂತ ಅನ್ಸಿದ್ಯಾ? ಅಣ್ಣ ಪ್ರತಿ ನಿಮಿಷನೂ ಅನಿಸ್ತೈತಿ. ಹೋರಿ ಹತ್ರ ಯಾವಾಗ ಬರ್ತಾನೆ ಅವಾಗೆಲ್ಲ ಅನ್ಸಿದೆ. ನಾನ್ ಹೇಳದ್ ಬೇಡಣ, ಜನ ಹೇಳಕತ್ತಾರ. ನೆಕ್ಸ್ಟ್ ಕೇಳಿ ಅದ ಆ ಅಮೌಂಟಿನ 4ರಷ್ಟು 5ರಷ್ಟು 10ರಷ್ಟು ಕೇಳಾಗಿತ್ತು. ನೆಕ್ಸ್ಟ್ ಕೇಳ್ಬಿಟ್ಟಾರ ಅಲ್ಲಿರೋ ಕೇಳೋದು ಒಂದೇ ಅಲ್ಲ, ಬೇರೆ ಕಡೆಯಿಂದ ಪ್ರೆಸರ್ ಹಾಕ್ಸಿದ್ರು, ರೌಡಿಸಮ್ಮು ಮಾಡಿದ್ರು ಹೋರಿ ಕೊಡ್ರಿ ಅಂತ ಹೇಳಿ. ಹೊರಗಡೆ ಕರ್ಸೋದು, ರೌಡಿಸಮ್ ಮಾಡೋದು, ಜನರನ್ನ ಬಿಡೋದು, ಇದನ್ನ ಮಾಡ್ರಿ ಅಂತ ಹೇಳಿ ಕೊಡಬೇಕು ಅಂತ, ನೀವು ಹೋರಿ ಕೊಡಬೇಕು ಅಂತ, ನಮಗ್ ಬೇಕು ಹೋರಿ ಅಂತ ಹೇಳಿ ರೌಡಿಸಮ್ ಸಹಿತ ಮಾಡಿದ್ರು. ಆದ್ರೆ ನಾವು ಯಾರು ಬಗ್ಲಿಲ್ಲ. ಹೋರಿ ಇಲ್ಲಿರೋ ಋಣ ಐತಿ. ಇನ್ನು ಎಷ್ಟು ವರ್ಷ ಹುರುಳಿ ಸರ್ವಾಧಿಕಾರಿ ಅಭಿಲಾಷ್ ಅವ್ರ ಮಾಲೀಕತ್ವ ಈಗೇನು ನೀವು ಮಾತಾಡ್ತಿದ್ದೀರಲ್ವಾ, ನಂದೇ ಹೋರಿ ಅಂತ ಇನ್ನು ಎಷ್ಟು ವರ್ಷ ಹಬ್ಬ ಮಾಡ್ಬೋದು? ನಾನು ಏನಕ್ಕೆ ಕೇಳಿದೆ ಅಂದ್ರೆ ಈ ಪಾಯಿಂಟು, ಈಗ ನೀವು ಹೇಳಿದ್ರಿ ಒಂದು ನಾವು ಕೊಡಲ್ಲ ಅಂತ, ಇದು ಇನ್ನು ಎಷ್ಟು ವರ್ಷ ಅದೇ ತರ ಇರುತ್ತೆ? ಅದ್ರ ತಾಕತ್ತಿರಲ್ಲಿವರೆಗೂ ಅದು ನನ್ನ ಹೆಸರಿನಾಗ ಹಬ್ಬ ಮಾಡ್ತಾರೆ. ನಿಮ್ಮ ಹೆಸರಿನಾಗೆ ಹಬ್ಬ ಮಾಡುತ್ತೆ. ಅದ್ರ ತಾಕತ್ತು ಅದನ್ನ ನಾವ್ ಹೇಳಕ್ ಬರಲ್ಲ. ಇಷ್ಟು ವರ್ಷ ಅಂತ ಹೇಳಿ ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಅಂತ ಹೇಳೋಣ. ಶಿವಕುಮಾರ್ ಅಂತ. ಓಕೆ, ಹೇಳಿ. ಹುರುಳಿ ಸರ್ವಾಧಿಕಾರಿ ಅಂದರೆ ನಿಮಗೆ ಏನು? ಸರ್, ನಾ ಸಂಕ್ಷಿಪ್ತವಾಗಿ ಮಾತಾಡ್ತಾನೆ. ಸ್ವಲ್ಪ ಜೋರಾಗಿ ಸಂಕ್ಷಿಪ್ತವಾಗಿ ಮಾತಾಡ್ತಾನ್ರಿ. ಈಗಾಗಲೇ ನಮ್ಮ ಅರುಣ್ ಕುಮಾರ್ ಅವರು ನಮ್ಮ ಹುರುಳಿ ಸರ್ವಾಧಿಕಾರಿಗೆ ಓನರ್ ಆಗಿರುವಂಥ ನಮ್ಮ ಅಭಿಲಾಷ್ ಸಕ್ರಿ ಅವರು ಎಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಹುರುಳಿ ಸರ್ವಾಧಿಕಾರಿ ಹೋರಿ ಈಗಾಗಲೇ ಹಬ್ಬದಲ್ಲಿ ಅದರ ಚಾಪು ಮೂಡಿಸಿದೆ ಸರ್. ಆಮೇಲೆ ಅದರ ನಂಬರು 291. ಇವತ್ತಿನ ಇದ್ರ ಸರ ₹1 ಬಂಡವಾಳ ಹಾಕಬೇಕು ಅಂತ ಅಂದರೂ
ವಿಚಾರ ಮಾಡ್ತಾರೆ ಯಾರಾದರೂ ಈಗ ಸಿಟಿ ಒಳಗೆ ಆಲ್ಮೋಸ್ಟ್ ಆಲ್ ಹುಡುಗರು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ₹1 ಹಿಂಗೆ ಇದರಿಂದ ಎಷ್ಟು ಲಾಭ ಬರ್ತದೆ ಅಂತ ಯೋಚನೆ ಮಾಡ್ತಾರೆ ಸರ್. ಈಗ ಒಂದೇನೋ ಒಂದು ₹1 ಹಾಕ್ಬೇಕಾದ್ರು ಈಗ ನೀವು ಹಾಗೆ ಸರ್ ಈಗ ಲಾಸ್ಟಿಗೆ ಆಗ್ಬೋದು ಒಂದು ಅಕ್ಕಿ ಮನೆ ಹಂಗೆ ಸುತ್ತರಿದೆ ಸರ್ ಅದನ್ನ ಅಕ್ಕಿ ಮನೆ ಆಗಲಿ ತುಂಬ ನೋಡಿರಿ ಸರ್ ಅದನ್ನ ಒಂದು ಹೆಚ್ಚು ಕಮ್ಮಿ ಒಂದು ₹5-6 ಲಕ್ಷ ಬಂಡವಾಳ ಆಗೈತೆ ಸರ್ ಅದು. ಈ ಬೋರಿದು ಅವ್ರು ಹೇಳಿದಾಗ ಈಗ ಆಲ್ರೆಡಿ ಅದ್ರ ಡಬ್ಬಲ್ ಒಂದು 3-4ರಷ್ಟು ದುಡ್ಡು ಆಲ್ರೆಡಿ ಈಗ ಕೇಳಿದ್ರೆ ಕೊಟ್ಟಲ್ ಸರ. ಅವನ್ನೆಲ್ಲ ವ್ಯಾಲ್ಯೂಯೇಷನ್ ಹಾಕಿದ್ರೆ ದೊಡ್ಡ ಅಮೌಂಟ್ ಆಗತ್ತೆ ಸರ್. ಹಾಗೆ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಲಂಗೆ ಸರ ಅದಕ್ಕೆ ಬಂಡವಾಳ ಹಾಕಿ ಯಾಕೆ ಮಾಡ್ತದಪ್ಪ ಅಂದ್ರೆ ಈ ಹೋರಿ ಹಬ್ಬ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಅದನ್ನು ಮಾಡ್ತದ ಸರ. ಈಗ ಇಲ್ಲೆಲ್ಲ ಸೇರ್ರಿ ಸರ್ ಹುಡ್ರು ಈಗ ಇಲ್ಲೆಲ್ಲ ಅಷ್ಟ್ರು ನಾವು ಸೇರಿವೆ ಅಂದ್ರೆ ಸರ ಅವ್ರು ಏನೋ ಒಂದು ವೈಯಕ್ತಿಕ ಕೆಲಸ ಇರ್ತಾವೆ ಸರ್ ಎಲ್ಲ ಬಿಟ್ಟು ಇದಂತಲ್ಲ ಸರ್ ಹಬ್ಬ ಆಗಲಿ ಎಲ್ಲೇ ಒಂದು 50 ಕಿಲೋಮೀಟ್ರ್ ಅಲ್ಲಿ 60 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ಈ ಹಬ್ಬನ ಹೋಗಿ ಅವ್ರದ್ದು ಒಂದು ಏನೋ ಒಂದು ಕೆಲಸ ಇದ್ರೆ ಒಂದು ಅಭಿಮಾನಕ್ಕೆ ಸರ ಈ ಮನೆ ಒಳಗೆ ಅವ್ರ ತಂದೆ ತಾಯಿ ಫಿಕ್ಸ್ ಆಗ್ಬಿಟ್ಟಾರ ಸರ. ಹೆಂಗಂದ್ರೆ ಇವತ್ತು ಹಬ್ಬ ಐತಪ್ಪ ಅಂತಂದ್ರೆ ರಜೆ ಆತು ಇವತ್ತು ಸೀದಾ ಹೊಂಟ್ರಿ ಇವ್ರು ಹಬ್ಬ ಮಾಡಕ್ಕೆ ಅಂತ ಆ ಥರದ ಲೆವೆಲ್ಲಿಗೆ ಹೋರಿ ಅದನ್ನಷ್ಟು ಕಳ್ಸಿದ ಸರ್ ಜನನ. ಮುಂದಿನ ದಿನದಾಗೂ ಹಿಂಗೆ ಇದ್ರದ್ದು ಏನಪ್ಪ ಅಂದ್ರೆ ಸರ್ ಕೆಟ್ಟ ಚಾಳಿ ಅಂದ್ರೆ ಏನಂದ್ರೆ ಸರ್ ಇದು ಒಂದು PP ಕೋಲ್ ಮುರ್ಕೊಂಡು ಸರ್ ಹೇಳಿದ್ರಲ್ಲ ಸರ್ ಈಗ PVC ಪೈಪ್ ಒಳಗೆ ಅದನ್ನ ಅಷ್ಟೆಲ್ಲ ಮಾಡಿದ್ರೆ ಅದು ಹೋರಿ ಮುರ್ಕಂತತಿ ಅಂದ್ರೆ ಸರ ಅದೆಷ್ಟು ಗಟ್ಟಿ ಐತಿ ಅನ್ನೋದು ವಿಚಾರ ಮಾಡ್ರಿ ನೀವು. ಹಂಗೆ ಮುಂದಿನ ದಿನದಲ್ಲಿ ನಮ್ದೇನಪ್ಪ ಒಂದು ಆಸೆ ಅಂದ್ರೆ ಸರ ಈ ಹೋರಿ PP ಕೋಲು ಮುರ್ಕೊಂಡ್ಲಂಗ ಅದು ಹೋಗತ್ತೇನೋ ಭರೋಸೆ ನಮ್ಗೆ ಐತೆ ಸರ. ಅದು ನಂಬಿಕೆ ನಮ್ಗೆ ಉಳಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಾಗ ಹೇಳ್ಕೊಂಡು ಇನ್ನೊಂದು ಮಾತು ಏನು ಹೇಳ್ಬೇಕಂದ್ರೆ ಸರ್ ಅದು ಹೋರಿ ಬಿಡ್ತಾವಲ್ಲ ಈಗ ಒಬ್ಬನೇ ಬಿಡೋದಿಲ್ಲ ಹಬ್ಬತ್ತೇ ಬಿಡ್ಬೇಕು. ಎಷ್ಟು ಜನ ಹಬ್ಬತ್ತಿದ್ರು ನಿಲ್ಲಲ್ಲ ಅದ್ರ ತಲೆಯಾಗ ಈಗ ಗೇಟ್ ತೆಗೆದ್ರು ನಾವು ಹೋಗ್ಬೇಕು ಅಂದ್ಬಿಟ್ರೆ ನಾವೆಲ್ಲ ಹೋರಿ ಬಿಡಕ್ಕೆ ಒಂದೊಂದ್ಸಲ ಹೋಗ್ತಾವಲ್ಲ ಕಾಲು ಹೊಟ್ಟೆ ನೆಲಕ್ಕೆ ಮುಟ್ಟಿಸಲ್ಲ ಕುಂತು ಬಿಡ್ತೇವೆ ಅದ್ರ ಚಟ್ಟಿನ ಮೇಲೆ ಫುಲ್ ಜೋತ್ ಬಿಟ್ಟು ಕುಂತು ಬಿಡ್ತೇವೆ. ಅಷ್ಟು ಜನ ಕುಂತ್ರು ಬಗ್ಗದಲ್ಲ. ಒಂದ್ಸಲ ಕೊಡುತ್ತು ಅಂದ್ರೆ ಎಲ್ಲ ಜಳ ಸುಮ್ ಬಿಟ್ಟು ಬಿಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ನೀವು ಹೊರ ಹಾಕ್ಯಂಡು PP ಕೋಲ್ ಹಾಕ್ಯಂಡ್ ಬರೋದ ಹೊಸ ಅದು ಯಾವಾಗ ಹಿಂಗೆ ಗುಮ್ಮಿಸ್ತು ಕೈ ಬಿಟ್ಟು 50 ಮಂದಿ ಹಿಡಿದ್ರು ಹೋರಿ ಬಗ್ಗದಲ್ಲ. ರಾವಣ ಹೋರಿ ಮಾಲೀಕರು 290 ಅಂದಿವಲ್ಲ ಇವರೇ ಮಾಲೀಕರು ಏನ್ ಮಾಲೀಕರಾಗಿ ಬರಲ್ಲ ಅಂತಿರಲ್ಲ ಅಂತ ಸಚಿನ್ ಅಂತ ಹೇಳಿ ಸರ ಇಲ್ಲಿ ಅದು ಇವ್ರ ಮಾವಾರ ಇವ್ರದ್ದು ಸರ್ ಹೋರಿ ಇವರೇ ಮಾಲೀಕರು ಸರ್ ಸಚಿನ್ ಕಚ್ವೇರ್ ಅಂತ ಹೇಳಿ ಬ್ರದರ್. ಸರ್ ನಾವೀಗ ಹಬ್ಬದ ಬಗ್ಗೆ ಹೇಳ್ಬೇಕಂದ್ರೆ ಹೋರಿ ನಾವು ಹಾಕ್ಬೇಕು ಅಂದ್ರೆ ಅಭಿಮಾನಿಗಳು ನಂಬರ್ ತಗೊಂಡು ಅವರೇ ನಂಬರ್ ಬರೆಸಿ ನಮಗೆ ವಾಟ್ಸಪ್ ಹಾಕ್ತಾರೆ. ನಾವಾಗಿ ಹಾಕಲ್ಲ. ಈ ಶಿಕಾರಿಪುರದ ಹಂಗಾತು ಅಲ್ಲಿ ನಮಗೆ APMC ಪರಿಚಯ ಇದ್ರು ನೀವು ಹೋರಿ ಹಾಕಬೇಕು ಅಂತಾನೆ ಹೇಳ್ಬಿಟ್ರು. ನಾವು ಕ್ಲೋಸ್ ಮಾಡಿಬಿಟ್ಟಿದ್ವಿ ಇಲ್ಲೇ ಲಾಸ್ಟ್ ಹಿರೇಮತ್ತೂರು ಹಬ್ಬಕ್ಕೆ ಕ್ಲೋಸ್ ಮಾಡಿದ್ವಿ ಸಾಕು ಹಬ್ಬ ಹಾಕೋದು ಬೇಡ ಅಂತ ಹೇಳಿ. ಶಿಕಾರಿಪುರದಾಗ ನಿಯತ್ತಿನ ಹಬ್ಬ ಐತಿ ಹಾಕ್ರಿ ಹೋರಿ ಹಾಕ್ರಿ ನಾ ನಂಬರ್ ತಗೊಂತೀನಿ ಅಂತ ಹೇಳಿ ನಂಬರ್ ತಗೊಂಡ್ರು. ಆ ಉದ್ದೇಶಕ್ಕಾಗಿ ಹೋರಿ ಹಾಕಿದ್ವಿ. ಹೋರಿ ಹಾಕಿದ್ರೆ ಅದು 2 ರೌಂಡು ಚೆನ್ನಾಗಿ PP ಹೋಯ್ತು. 3ನೇ ರೌಂಡು PP ಕೋಲ್ ಮುರ್ಕೊಂಬಿಡ್ತು ಎಲ್ಲಿ ಗೇಟಿಂದ ಹೊರಗೆ ಯಾಕೆ ಮುರ್ಕೊಂತಪ್ಪ ಅಂತ ಅಂದ್ರೆ ನಾವು ಮಿಸ್ಟೇಕ್ ಮಾಡಿಬಿಟ್ವಿ. ಹಬ್ಬತ್ತಿ ಫುಲ್ಲು ಜನ ಬರೋಬ್ಬರಿ ಹಬ್ಬತ್ತಿ ಹಿಡಿದು ಹೋರಿನ ಒಂಚೂರು ಕ್ರ್ಯಾಕ್ ಮಾಡಿಬಿಟ್ವಿ. ಕ್ರ್ಯಾಕ್ ಮಾಡಿದ ಗುಟ್ಟೇನ ಗೇಟಿಗೆ ಹೊಡೆದು ಮುರ್ಕೊಂಡು ವಾಪಸ್ ಹೋಗ್ಬಿಡ್ತು ಹೋರಿ. ಆ ಉದ್ದೇಶದಿಂದ ಹೋರಿ ಭಾಳ ಸಿಟ್ಟು. ಇದು ಈಗೇನ ಸುಮ್ಮನೆ ನಿಂತ್ಕೊಂಡೈತಿ ಇವ್ ಒಬ್ಬನಿದ್ರೆ ನಿಂತ್ಕೊಂತೈತೆ ಇವ್ ಬಿಟ್ಟು ಸರ್ಕೊಂಡು ಅಂದ್ರೆ ನಮ್ಮನ್ನು ಹೊಡಿತೈತಿ. ನಮಗೂ ಸಿಗಲ್ಲ ನಮಗೂ ಹೊಡಿತೈತಿ. ಪಾಪ ಇವನ್ನ ಬಿಡ್ಬೇಕು ಇವನ್ನ ಮುಂದೆ ಹಿಡಿಬೇಕು ಮತ್ತೆ ಮುಂದೆ ಹಿಡಿಯಾಕೋ ಬೇರೆ ಯಾರಿಗೂ ಸಿಗದ ಹೋರಲ್ಲ. ಅಷ್ಟ್ರ ಮೇಲೆ ನಮಗೆ ಬೇಜಾರು ಏನಪ್ಪಾ ಅಂದ್ರೆ ನಾವೀಗ ಹಾಕಿದ PP ಕೋಲ್ ಐತಲ್ಲ ನೆಕ್ಸ್ಟ್ ಟೈಮ್ ಹಾಕೋದೇ ಇಲ್ಲ ಮತ್ತು ಬೇರೆ ಹೋಗ್ಬೇಕು ಬೇರೆ ಮತ್ತು ಡೆಕೋರೇಷನ್ ಬೇರೆನೇ ಮಾಡ್ಬೇಕು ಅದಕ್ಕೆ. ಅಂದ್ರೆ ಈಗ ಹುರುಳಿ ಸರ್ವಾಧಿಕಾರಿ ಒಂದ್ ರೌಂಡ್ ಹೋಗಿದೆ ಅಂದ್ರೆ ಇನ್ನು ಕೆಲವೊಂದು ರೆಡಿ ಮಾಡ್ತಿರ್ತಾರೆ. 20 ಹಬ್ಬ ಮಾಡೇವಿ ಅಂತ ಅಂದ್ರ ಒಂದು PP ಕೋಲ್ನು ಒಂದ್ ಸರಿ ಹಾಕಿದ್ 2ನೇ ಸರಿ ಹಾಕಿದ್ ದಾಖಲೆನೇ ಇಲ್ಲ ಅದಕ್ಕೆ. ಇಲ್ಲ ಮುಂದರ ಮುರಿತೈತಿ ಲಾಸ್ಟಿಗರ ಮುರಿತೈತಿ. PP ಕೋಲ್ ಮುರಿಯೋದು ಅದ್ರದ್ದು ಮೇನ್ ಉದ್ದೇಶ. ಅದು PP ಕೋಲ್ ಇಲ್ಲ ಅಂದ್ರೆ ಏನೈತೆ ಅನ್ನೋದಕ್ಕೆ PP ಕೋಲ್ ತಲೆಗೆ ಒಟ್ಟು ಇರಬಾರ್ದು ಅದಕ್ಕೆ. ಆ ರೇಂಜಿಗೆ ಅದು ಅದ್ರನ್ನೊಂದು ಇದು ಮುಡಿಸಿಬಿಟ್ಟದ. ನನ್ನ ತಲೆಗೆ ಒಟ್ಟು PP ಕೋಲ್ ಇರಬಾರ್ದು. ಲಾಸ್ಟಿಗರ ಮುರಿತೈತಿ ಇಲ್ಲ ಮುಂದೆ ಮುರಿದು ಬಿಡ್ತದೆ. ಮೊನ್ನೆ ಶಿಕಾರಿಪುರದಾಗ ಹೇಳ್ಬೇಕು ಅಂದ್ರೆ CPUC ಅದು CPUC ಮಿಡ್ಲ್ ಮುರಿತೈತಿ ಅಂತ ನಮಗೆ ವಿಚಿತ್ರ ಆಗ್ಬಿಡ್ತು. ಮಿಡ್ಲ ಮುರಿದತ್ತ ಅದು ಯಾಕೆ ಮುರಿತ ಅಂತ ನಮ್ಗೆ ಈಗೂ ಗೊತ್ತಿಲ್ಲ. ಮುರಿದದ್ದು ಬೇಕಾದ್ರೆ ಇಲ್ಲೇ ಐತಿ ಕಳಿಸ್ಕೊಡಿ ನನಗೆ ಯಾರಾದ್ರೂ ಒಂದು ವಿಡಿಯೋ ಕಳಿಸಿ ಅದನ್ನ ಬೇಕಾದ್ರೆ ನೋಡ್ರಿ. ನಮಗೆ ವಿಚಿತ್ರ ಆಗ್ಬಿಟ್ಟದೆ. ಅದು CPUC ಇಲ್ಲ ಸೆಂಟ್ರ್ ಇಲ್ಲಿ ಚಟ್ಟಿನ ಬಡ್ಡಿಗೆ ಮುರಿಬೇಕು ಮಿಡ್ಲ್ ಮುರಿದೈತೆ ಅರ್ಧಕ್ಕೆ. ಅದು ಹೆಂಗೆ ಹೊಡೆದಿದ್ದಿತ್ತು ಅದು ಹೆಂಗೆ ಮುರಿದಿದ್ದಿತ್ತು ಅಂತ ನಮ್ಗೆ ಸೋಜಿಗೆ ಆಗ್ಬಿಟ್ಟದೆ. ಹಂಗಾಗಿ ಅದೇನಪ್ಪ ಅಂದ್ರೆ ನಮಗೆ PP ಕೋಲ್ ಒಂದು ಚೆನ್ನಾಗಿ ಹೋಯ್ಬಿಟ್ರೆ ಆ ಬಂಪರ್ ನಮಗೆ ಶಾಟಕ್ಕೆ ಸಮಾನ. ಅವ್ರ ಬಂಪರ್ ನಮಗೆ ಬಂಪರೇ ಬೇಡ. ನಮಗೆ PP ಕೋಲ್ ಒಂದು ಚೆನ್ನಾಗಿ ಹೋಗ್ಬಿಟ್ರೆ ಸಾಕು ಟಾಪ್ ಅದು ಯಾವ್ದಿದ್ರು ಹೋರಿ. ಈಗ ನೋಡ್ರಿ ಆಲದ ಕಟ್ಟೆ ರಾವಣ ಅಂತ ಅದ್ ಮಾಲೀಕರು ಅಂತ ಹೇಳಿದ್ರಲ್ವಾ,
ಆ ಹೋರಿ ಈ ಹೋರಿಗೂ ನಾನು ಕಂಪ್ಯಾರಿಸನ್ ದೇವರಣೆ ಮಾಡಲ್ಲ, ಏಕೆಂದ್ರೆ ನೀವು ಚೆನ್ನಾಗಿ ಒಯ್ತಿದ್ದೀರಾ ಅದನ್ನ, ಅದು ಕಂಪೇರ್ ಅನ್ನೋದು ಬರಲ್ಲ. ಹೌದು. ಬಟ್ ಆ ಹೋರಿ ನೋಡಿದಾಗ ಈ ಹೋರಿನೂ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ಆ ಹೋರಿಗೆ ಏನೋ ಹೇಳ್ಬೇಕು ಅಥವಾ ಈ ಹೋರಿಗೆ ಏನೋ ಹೇಳ್ಬೇಕು ಅನ್ಕೊಂಡಾಗ ಏನ್ ಅನ್ಸುತ್ತೆ? ಅದು ನಾನು ಆಲ್ಕಟ್ಟಿ ರಾವಣ ಆದ್ರೂ ಇದು ಅಕ್ಕಿಮ್ನಾಗೆ ತಂದು ಕಟ್ಟೋದು. ಇವಾಗ ತಮಿಳ್ನಾಡು ಹಬ್ಬಕ್ಕೆ ಪಾಪ ಅವರು ಕೊಡಿಸಿದ ಪ್ರಬಾಣ ಅಂತ ಹೇಳಿ, ತಿಪ್ಪೆಪಾಳಿ ಪ್ರಬಾಣ ಅಂತ ಹೇಳಿ ಅವ್ರು ಹೋರಿ ಕೊಡಿಸಿದ್ರು. ಅವರು ನಮ್ಮ ಮ್ಯಾಗ ಒಂದು 2-3 ವರ್ಷ ಅವ್ರು ಹೋರಿ ಕೊಟ್ಟದ್ರು ನಮಗೆ ಹಬ್ಬ ಮಾಡಕ. ಒಂದು 50 ಹೋರಿ ಕಟ್ಟಿದ್ವಿ, ಒಂದು ಪಾಸ್ ಆಗಿದ್ದಿಲ್ಲ. ಅವ್ನು ಮನ್ಯಾನ ಹೋರಿ ಬಿಚ್ಚಿ ಕಳಿಸಿದ್ದ, ಹಬ್ಬ ಮಾಡ್ಕ ನಿನಗೆ ಬೇಜಾರಾಗಲ್ಲಿವರೆಗೂ ಹಬ್ಬ ಮಾಡ್ಕೊಂಡು ನಮ್ಮ ಮನೆಗೆ ಹೊಡೆ ಕಳ್ಸು ಅಂತ ಹೇಳಿ ಅವ್ನು ಹೋರಿ ತಂದು 2 ವರ್ಷ ಹಬ್ಬ ಮಾಡಿದ್ವಿ. ಹಳೆ ಆಲ್ಕಟ್ಟಿ ರಾವಣ ಗೊತ್ತಿ ಮುಟ್ಟಿನ ಚಟ್ಟಿಂದ ಬಿಡ್ತಿದ್ವಿ ನಾವು, ಅದು ನೋಡಿರ್ಬೋದು ನೀವು. ಹೌದಾ, ಅದನ್ನ ಹಂಗ ಪುಕ್ಷಟ್ಲೆ ಹೊಡೆ ಕಳಿಸಿದ್ರು ನಮಗೆ ಹೋರಿನ. ಹಂಗಾಗಿ ಆ ಉದ್ದೇಶಕ್ಕಾಗಿ ಈಗ ಅವ್ರಿಗೆ ಅಲ್ಲಿ ಹೋರಿ ಇಲ್ಲ, ಆ ಉದ್ದೇಶಕ್ಕೆ ನಮ್ಮ ಹೋರಿ ಅಲ್ಲಿಗೆ ಹಾಕಳ್ಸೇನ ಈಗ ಅವ್ರು ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗಿ. ರೀಸೆಂಟಾಗಿ 1-1.5 ತಿಂಗಳು ಆಯ್ತು, ಅಲ್ಲಿ 4 ಹಬ್ಬ ಮಾಡ್ತೀಗ ಆಲ್ಕಟ್ಟಿ ರಾವಣ. ಅಲ್ಲಿ TN ಕಿಂಗ್ ಆಲ್ಕಟ್ಟಿ ರಾವಣ ಅಂತಾನೆ ಹಬ್ಬ ಮಾಡ್ತಾ ಐತಿ. ಹೌದಾ, ಈಗ ಕಂಪ್ಯಾರಿಸನ್ ಎರಡಕ್ಕೂ ಮಾಡ್ಕೊಂಡು ಇದು PP ಅದು ಬಕ್ಕದಲ್ಲೂ ಟಾಪ್ ಕಟ್ಟಿದ್ದೇವೆ, PP-ಲೂ ಟಾಪ್ ಕಟ್ಟಿದ್ದೇವೆ. ಇದಕ್ಕಿಂತ ಏನು ಹಬ್ಬದೊಳಗ ಸದ್ಯ ನಮ್ಮನ್ನು ಮೀರ್ಸರ್ ಯಾರು ಇಲ್ಲ ಅಂತ ತಿಳ್ಕೊಂಬಿಟ್ಟಿವಿ. ಯಾರು ಕಟ್ಟಿಲ್ಲ. PP-ಲೂ ಟಾಪು, ಬಕ್ಕದಲ್ಲೂ ಟಾಪ್ ಹೊರ ಯಾರು ಕಟ್ಟಿಲ್ಲ. ಅದನ್ನ ನಾವು ಕಟ್ಟಿ ಪ್ರೂವ್ ಮಾಡೇವಿ. ಬ್ರದರ್, ಈಗ ನಾಳೆ ನಿಮ್ಮ ಹೊರಿ ಒಂದು ಅಖಾಡಕ್ಕೆ ಹೋಗ್ತಿದೆ. ಅಖಾಡದಲ್ಲಿ ಹಿಡಿತಾ ಇರೋರಿಗೆ ಒಂದು ಮಾತು, ಅಭಿಮಾನಿಗಳಿಗೆ, ನಿಮ್ಮ ಅಭಿಮಾನಿಗಳು ನಿಮ್ಮ ಪಟ ಹಿಡ್ಕೊಂಡು ನಿಂತಿರ್ತಾರೆ, ಅವರಿಗೆ ಕಮಿಟಿಯವ್ರಿಗೆ 3 ಜನಕ್ಕೂ ಒಂದೊಂದು ಮಾತಲ್ಲಿ ಏನೋ ಒಂದು ಹೇಳಬೇಕು ಅಂದ್ರೆ ಏನು ಹೇಳ್ತಾರೆ? ಹಿಡಿಯರಿಗೆ ನಾವೇನು ತರಬಲ್ಲ, ಹಿಡಿಯರು ಹಿಡಿಬೋದು. ಕಮಿಟಿಯರು ಪಾಪ ಒಂದೊಂದು ಕಡೆ ಪ್ರೋತ್ಸಾಹ ಮಾಡ್ತಾರೆ, ಒಂದು ಕಡೆ ಮಾಡೋ. ಪಾಪ ಮೊನ್ನೆ ಶಿಕಾರಿಪುರದವರಿಗೆ ಸೆಲ್ಯೂಟ್ ಹೊಡಿಬೇಕಣ್ಣ. ಯಾಕಂದ್ರೆ ನಾವು ಎಲ್ಲಿ ಹೇಳ್ತಾವೆ ಅಲ್ಲಿ ನಿಲ್ಲಿಸಿ PP ಹಾಕಲಿ ಮಟ್ಟ ನಿಲ್ಲಿಸಿ ಹೋರಿ 5-10 ನಿಮಿಷ ಆದರೂ ನಿಲ್ಲಿಸಿ ಹೋರಿ ರಾಸಿರೋದಕ್ಕೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಿದ್ವಿ ಅಲ್ಲೇ. ಯಾಕಂತ ಮಾಡಿರಿ, PP ಕೋಲು ಒಳಗೆ ಗೇಟ್ ಹತ್ರ ಬಿಡಿಸಿ PP ಕೋಲ್ ಕಳಿಸಿದ್ರು. ಅದಕ್ಕೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಅಲ್ಲೇ ಹೇಳಿ ಬಂದ್ವಿ. ಅಣ್ಣ ದೊಡ್ಡ ನಮಸ್ಕಾರ, ನಿಮ್ಮಷ್ಟು ಇದು ನಮಗೆ ಕೊಟ್ಟಿರಲಿಲ್ಲ. ಯಾಕಂದ್ರೆ ಹಂಗೆ ಕೊಟ್ಟಾಗ ನಾವು ಬೆಳಿಬೋದು. ನಮಗೆ ಎಲ್ಲೇ ಹಿಂದೆ ನಿಲ್ಲಿಸಿ ಅಲ್ಲೇ ಹಾಕಿ ನೀವು ಇದು ಮಾಡ್ಕ್ಯಾರಪ್ಪ ಅಂದ್ರೆ ಅದು ಬೆಳೆಯೋಕ್ಕಾಗಲ್ಲ. ಒಂದೊಂದು ಹೊರಿಗೆ ಪಾಪ ಅವರು ಪರಿಚಯ ಒಳಗಾದ್ರೂ ನಿಲ್ಲಿಸಿ ಹಾಕಿಸ್ತಾರ, ನಮ್ಮಂತ ಹೊರಿಗೆ ಹಾಕ್ಸಲ್ಲ. ಶಿಕಾರಿಪುರದಾರ ಅದನ್ನು ಪ್ರೂವ್ ಮಾಡಿದ್ರು, ಎಲ್ಲರೂ ಹಾಕ್ಯಾರ ಮರೆ ಒಟ್ಟು ಚೆನ್ನಾಗಿ ಒಯ್ ಬಿಡ್ರಿ ಅಂತ ಹೇಳಿ. ಅದಕ್ಕೆ ನಾವು ಈ ಕಮಿಟಿಯರ್ ಹೆಂಗೆ ಅಂದಣ, ಈಗ ಈಗ ನನಗೆ ಬೇಕಾಗಿದ್ದು ಹೋರಿ ನೀ ಕಮಿಟಿ ಯಾವ್ದು ಅಂತ ನಡುಗುತ್ತಂತ ಸೇರಿಸ್ತಾನ. ಬಕ್ಕದೊಳಗೆ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಈಗಿನ ಮೂಮೆಂಟಿಗೆ 1 ತಪ್ಪಿ 2 ಪಾಳೆ. ನಾ ರಾವಣನ 4-5 ಹಬ್ಬ ಮಾಡಿದ್ರಿ ಈ ವರ್ಷ, 2 ಪಾಳೆ ಸಿಕ್ಕಿದ್ದು. ಎಲ್ಲಿ ಹೋದ್ರು 2 ಪಾಳೆ. PP-ಗಾದ್ರೆ ಹಂಗಲ್ಲ, 4 ಆದ್ರೂ 5 ರೌಂಡ್ ಆದ್ರೂ ಬಿಡ್ಬೋದು. ಹಂಗಾಗಿ ಈಗ ಒಂಚೂರು ಬಕ್ಕಾದ್ಮೇಲೆ ಒಲವು ಕಡಿಮೆ ಆಗೈತಿ ಅಂದ್ರೆ ಪಾಳೆ ಸಂಬಂಧ. ನಾವು ಹೋರಿ ಒಯ್ದ್ವಿ ಅಂದ್ರೆ ಒಂದು ಮಿನಿಮಮ್ 4 ರೌಂಡ್ ಆದ್ರೂ ಬಿಡ್ಬೇಕು, ಹಂಗಾದ್ರೆ ಒಯ್ಬೇಕು. ಅಲ್ಲಣ್ಣ 4,000-5,000 ಸಾವಿರ ಫೀಸ್ ಕಟ್ಟಿರ್ತವೆ, ಅದಕ್ಕೆ ಪ್ರತಿಫಲ ಮುಟ್ಟಲ್ಲ. 2 ರೌಂಡ್ 1 ರೌಂಡ್ ಬಿಟ್ಕೊಂಬಂದ್ರೆ ಪ್ರತಿಫಲನ ಮುಟ್ಟಲ್ಲ. ನಾವು ಮಾಡ್ಕೊಂಡು ಹೋಗಿರೋದು ಅದಕ್ಕೆ 5,000 ಕೊಟ್ಟು 20,000 ಖರ್ಚು ಮಾಡಿರ್ತಾವೆ ಹಬ್ಬಕ್ಕೆ. ಹೌದು, ಅದು ನಮ್ಗೆ 1 ರೌಂಡಿಗೆ 5,000 ಲೆಕ್ಕದಂಗಾರ ಸಿಗ್ಬೇಕು. ಹೌದು. ದುಡ್ಡು ಬೇಡ, ಅವ್ರ ಬಹುಮಾನ ಬೇಡ. 1 ರೌಂಡಿಗೆ 5,000 ಖರ್ಚು ಮಾಡೀನಿ, 1 ರೌಂಡರ ಪಾಸ್ ಆಗಿರ್ಬೇಕು. ಅದು ಪಾಸ್ ಆಗತಿ, ನಮಗೆ ಪಾಳೆ ಸಿಗಲ್ಲ. ಈಗ ಫಸ್ಟ್ ಟೈಮಿಗೆ 500, 700, 800 ಹೋರಿ ನಮ್ಗೆ ನಂಬರ್ ಕೊಡ್ತಾರೆ ಅವರು ದುಡ್ಡಿನ ಆಸೆಗೆ. ಅದನ್ನ ನಿಲ್ಲಿಸಿ ಪಾಳೆ ಈಗ ಬಕ್ಕಕ್ಕೂ PP-ಗೆ ಹೆಂಗೆ ಪ್ರೋತ್ಸಾಹ ಮಾಡ್ತಾರಲ್ಲ, ಬಕ್ಕಕ್ಕೂ ಅದೇ ಟೈಪ್ ಪ್ರೋತ್ಸಾಹ ಮಾಡಿದ್ರೆ 2 ಬೆಳಿತಾವು. ಈಗ PP ಹೊರಿದ ಟ್ರೆಂಡ್ ಹೊಂಟ್ಬಿಟ್ಟೈತಿ, ಬಕ್ಕ ಹೊರಿದು ಎಲ್ಲ ಫ್ಲಾಪ್ ಆಗೈತಿ. ನಾ ಹೇಳೋದು ಇಷ್ಟ, PP ಹೊರಿದ ಒಂಚೂರು ಟ್ರೆಂಡ್ ಹೆಚ್ಚಿಗೆ ಆಗ್ಬಿಟ್ಟೈತಿ. ಹೌದು, ಬಕ್ಕ ಹೊರಿ ಎಲ್ಲ ಫ್ಲಾಪ್ ಆಗ್ಬಿಟ್ಟಾವ. ಆ ಉದ್ದೇಶದಿಂದ ನಾನು ಅಗದಿ ಈ ವರ್ಷನ ಕಡಿಮೆ ನಾನು ಹಾಕಿದ್ರ ಅಣ್ಣ. ಈ ವರ್ಷ ಬರೀ 4 ಹಬ್ಬ ಮಾಡೀನಿ. ಹೋದ ವರ್ಷ 14 ಹಬ್ಬ ಮಾಡಿದ್ದೆ, ಹಚ್ಚ ವರ್ಷ 12 ಹಬ್ಬ ಮಾಡಿದ್ದೆ ರಾವಣದಾಗ. ಅಷ್ಟು ಮ್ಯಾಗ 2 ವರ್ಷ ಆಯ್ತು. ಈಗ ತಮಿಳ್ನಾಡು ಇಲ್ಲಿ ಹಬ್ಬ ಮುಗಿಸ್ಕೊಂಡು ತಮಿಳ್ನಾಡಿಗೆ ಹೋಗ್ತಾ ಇತ್ತು, ಅಲ್ಲಿಯೂ ಹಬ್ಬ ಮಾಡ್ತಾ ಇತ್ತು. ಹೇಳಿ ಬ್ರದರ್, ನಮ್ಮ ಹೋರಿ ಲೆಕ್ಕಕ್ಕೆ ಮಳೆ ಹೋಗು ಅಂದ್ರ ನಮ್ಮ ಓನರ ಕಾರಣನ. ಇದುವರೆಗೂ ಯಾವ್ದೇ ಹುಡುಗ ಒಂದು ಮಾತು ಏನು ಅಂದಿಲ್ಲ. ನಾವು ಬೆಳಗ್ಗೆ ಬೆಳಗ್ಗೆ ಯಾರು ಬರಲ್ಲ, ಇವ್ರ ಹುಡುಗರು ಬೆಳಗ್ಗೆ ನಾವು ಮೊದ್ಲು ಹೋಗಿರ್ತೇವೆ. ಬೆಳಗ್ಗೆ 1ನೇ ಪಾಳೆ PP-ಆಗ ನಮ್ದ ಇರ್ತದಣ್ಣ. ನಾವ್ ಎಲ್ಲಿ ಹಾಕ್ತೇವೆ 1ನೇ ಪಾಳೆ ನಮ್ದ. ಇದು 1ನೇ ಪಾಳೆ ಏನ್ ಬಿಡ್ತೇವೆ ಕಾರಣ, ಸಂಜೆ ಒಳಗೆ 1 ರೌಂಡ್ PP ಮುರಿತೈತಿ ನಮ್ದು. ಬೆಳಗ್ಗೆನ ನಮ್ಗೆ ಗೊತ್ತಿದ್ದು ಬಿಡ್ತೈತಣ್ಣ, ಇವತ್ತು ಮುರಿದತಿ ಇರ್ತೈತಿ. ಒಟ್ಟ ಮುರಿದ್ರು ನಾವ್ ಎಲ್ಲಾರ್ಕಿಂತ PP ಒಯ್ದಿದ್ರಾಗ ಸಮ ಇರ್ಬೇಕು. ಅದೊಂದ್ ಕಾರಣಕ್ಕಣ ಎಲ್ಲಾ ಹಬ್ಬಕ್ಕೆ ಹೋದ್ರೆ 4ರಿಂದ 5 ರೌಂಡ್ ಅಣ್ಣ ಎಲ್ಲಾರ್ಕಿಂತ ಮೊದ್ಲು ಬಿಟ್ಟಿರ್ತೇವೆ. ಬೆಳಗ್ಗೆ 7 ಎಲ್ಲಾ PP ಅವ್ರ ಹೆದರ್ತಾರ. ನಾವ್ PP ಹೆಣೆದ ಲೇಟ್ ಅಣ್ಣ. PP ಹೆಣೆದಿ ಮೊದ್ಲು ಹೊರಿ ಬಿಡ್ಬೇಕು ನಾವು. ಜನ ಇರ್ಲಿ ಬಿಡ್ಲಿ ಅಣ್ಣ, ನಮ್ ಗಡ್ಯಾಗ ಬಂದ್ ನಮ್ ಹೊರಿಗೆ ಓಡ್ತಾರೆ ಎಷ್ಟೋ ಜನ. ನಾವ್ ಅಣ್ಣ ಖುಷಿಯಿಂದ ಕರ್ಕೊಂಡು ಬರ್ರಿಪ್ಪ ಹಿಡಿ ಬರ್ರಿ, ನಮ್ ಹೊರಿನೂ ಹಿಡಿತೀರಿ ಅಂತಿರಲ್ಲ, ಅದ ದೊಡ್ಡ ಖುಷಿ ಅಣ್ಣ. ನಮ್ ಹುಡುಗ್ರ ನಮ್ ಹೊರಿಗೆ ಓಡ್ತಾರಣ್ಣ. ನಾ ಯಾರಿಗೂ ಹಿಡಿಬೇಡ ಗಿಡಿಬೇಡ ಏನು ಅಂದಿಲ್ಲಣ್ಣ. ಇದುವರೆಗೂ ಓನರ್ ಆಗಣ, ಹೊರಗಿನ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇವ್ರು ಓನರ್ ಅಂತ. ಎಲ್ಲಾರು ನನ್ನ ಓನರ್ ಮಾಡ್ಯಾರಣ. ಯಾಕಂದ್ರ ಇವ್ರು ಹೆಚ್ಚಾಗಿ ಕಾಣೋದು ಇಲ್ಲಣ್ಣ ವಿಡಿಯೋದಾಗ.
ಅಣ್ಣ ಬಿಡಲಿಂದ ಹಿಡಿದು ತಿರುಗಿ ಹೋಗಿ ಹಿಡಲಿ ಮಟ ನಾನಾ ಬೇಕಣ್ಣ ಅದ ದೊಡ್ಡ ಸಮಸ್ಯೆ ಆಗಿರೋದ. ಅಲ್ಲ ನೀವು ಅದು ಖುಷಿ ಪಡ್ಬೇಕಲ್ಲ, ಒಂದ್ ಬ್ರ್ಯಾಂಡ್ ನಿಮ್ ಮಾತು ಕೇಳ್ತಿದೆ ಅಂತ ಅಂದಾಗ. ಏನ್ ಖುಷಿ ಬೇಡ, ಬಿಟ್ಟು ಒಂದ್ ತಿರುಗಿ ವಾಪಸ್ ಹೋಗೋವರೆಗೂ ಸಿಗಲ್ಲಣ್ಣ. ಅದೇ ಒಂದ್ ಇದು ಅಣ್ಣ. ಇಲ್ಲ ಅಂದಿದ್ರಣ್ಣ ಎಲ್ಲಾ ಹಬ್ಬದಾಗ ಬಂಪರ್ ಹೊಡೆ ಲೆಕ್ಕಕ್ಕೆ ಹಬ್ಬ ಮಾಡ್ತಿದ್ದಣ್ಣ. ಹುಡುಗರ ಬಂಪರ್ ಅಣ್ಣ, ದೊಡ್ಡ ಬಂಪರ್ ನಮಗೀಗ. ಹೌದಾ? ಯಾಕಂದ್ರೆ ರೌಂಡಿಗೆ ಬಂದು ಪಿಪಿ ಹೋಗ್ತಾರಣ್ಣ. ಒಂದ್ ರೌಂಡ್ ಹೋಗೋದ ದೊಡ್ಡ ಕಷ್ಟ ಅಣ್ಣ. ಅಂತದ್ರಾಗ ಇವ್ರು ಪಾಪ ಬಿಟ್ಟರ್ ಸೀದಾ ಪಿಪಿ ಹೋಗಾಕ ಹೋಗೋಣ. ರೌಂಡಿಗೆ ಬಂದ ಕೋಲ್ ರೌಂಡಿಗೆ ಬರಲ್ಲ. ಅದ ದೊಡ್ಡ ಖುಷಿ ಅಣ್ಣ ನಮಗ.